ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ಗಾಡಿ ಅನ್ಲೋಡ್ ಮಾಡಕ್ಕೆ ಬಂದಿದ್ದೆ. ಎಲ್ಲಿಗೆ ಬಂದಿದ್ದನಪ್ಪ ಅಂದರೆ ಯಲಹಂಕಕ್ಕೆ ಬಂದಿದ್ದೆ. ಯಲಹಂಕಕ್ಕೆ ಬಂದವನು ಕಸ್ಟಮರ್ಗೆ ಫೋನ್ ಹಾಕ್ತೆ, ಸರ್ ಬೇಗ ಬನ್ನಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ನಾವು ಬರ್ತೀವಿರಪ್ಪ ಅಂತ ಅಂದರು. ಅವರು ಬಂದ್ಬಿಟ್ಟವ್ರೆ. ಅನ್ಲೋಡ್ ಮಾಡೋ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಯಾಕಪ್ಪ ಅಂದರೆ ಭಯಂಕರ ಲೇಟ್ ಆಗುತ್ತೆ, ಗ್ಲಾಸು ಜಾಸ್ತಿ ಐತೆ. ಅದಕ್ಕೆ ನಾನೇನಪ್ಪ ಟೈಮ್ ಪಾಸ್ ಮಾಡೋದು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದೆ. ಇಲ್ಲಿ ಯಾಕೋ ರೌಂಡ್ ಸರ್ಕಲ್ ಮಾಡಿಬಿಟ್ಟು ಬ್ಲ್ಯಾಕ್ ಪೇಂಟ್ ಹೊಡೆದ್ಬಿಟ್ಟು ಇದು ಎಂಥದೋ ಮ್ಯಾಟ್ನ ಹೀಟ್ ಮಾಡಿ ಅಂಟಿಸ್ತಾ ಇದ್ರು. ನಾನು ಹೆಂಗೆ ಹೀಟ್ ಮಾಡಿ ಅಂಟಿಸ್ತಾರೆ, ಇದು ಹೆಂಗೆ ಅಂಟುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಅದನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ದೆ ಯಾವ ಥರ ಅಂಟಿಸ್ತಾರೆ ಏನು ಅಂತ ಹೇಳ್ಬಿಟ್ಟು. ನನಗೂ ನೋಡಿ ಬೇಜಾರಾಗೋಯ್ತು. ಅದಕ್ಕೇ ಬೇರೆ ಏನಾದ್ರು ನೋಡೋಣ ಅಂತ ಹೇಳ್ಬಿಟ್ಟು ಹೋಯ್ತಿದ್ದೆ. ಅಲ್ಲಿ ಅಷ್ಟಲ್ಲೇ JCB ಕಾಣಿಸ್ತು. JCBಲಿ ಮಣ್ಣು ತೆಗಿತಾಯಿದ್ರು. JCB ನೋಡೋಕೆ ಮಾತ್ರ ತುಂಬ ಚಿಕ್ಕದಾಗಿತ್ತು, ಬಟ್ ಗಡ್ಡಿ ಮಾತ್ರ ಸಿಕ್ಕಾಪಟ್ಟೆ ಉದ್ದಾಗಿತ್ತು. ಅದಕ್ಕೆ ಹೆಂಗೆ ತೆಗ್ದಾಕ್ತವ್ರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹತ್ರಕ್ಕೆ ಹೋಗಿ ನೋಡಿದ್ರೆ ತುಂಬ ಆಳಕ್ಕೆ ಬಗ್ದಾಕ್ಬಿಟ್ಟಿದ್ರು. ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಬಿಟ್ಟು ಮತ್ತೆ ಅಲ್ಲಿ ನಂಗೆ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ವಾಪಸ್ ರಿಟರ್ನ್ ಬರ್ತಾ ಇರ್ಬೇಕಾರಲ್ಲೇ ನೋಡಿದ್ರೆ ಟ್ಯಾಕ್ಟ್ರಿಗೆ ದೊಡ್ಡ ಕ್ರೈನಲ್ಲಿ ಅನ್ಲೋಡ್ ಮಾಡ್ತಾಯಿದ್ರು. ಅದನ್ನ ನೋಡ್ತಾ ನಿಂತಿದ್ದೆ. ನನಗಂತೂ ನೋಡಿ ತುಂಬ ಖುಷಿಯಾಗೋಯ್ತು. ಯಾಕಪ್ಪ ಅಂದರೆ ನಾನು ಈ ಥರದವೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ಹಂಗಾಗಿ ಹಿಂಗೆ ಅಲ್ಲಿಂದ ಹೆಂಗಪ್ಪ ಆಗ್ತಾವನು ಅಲ್ಲಿ ತುದೀಲಿ ಕೂತಿದ್ದ. ಅಲ್ಲಿ ನೋಡ್ಕೊಂಡು ವೀಡಿಯೋ ಮಾಡಿಕೊಂಡು ಇದ್ದೆ. ಅಷ್ಟರಲ್ಲೇ ಕಸ್ಟಮರು ಫೋನ್ ಹಾಕಿದ್ರು, ಅನ್ಲೋಡ್ ಆಯಿತು ಬಾರಪ್ಪ ತಾವೋಗು ಅಂತ ಹೇಳ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಅಲ್ಲಿಂದ ಅನ್ಲೋಡ್ ಆಯಿತು. ಅಲ್ಲಿಂದ ಸೀದಾ ಮನೆ ಕಡೆ ಕೊಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನನಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.